ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ನಿಮ್ಮ ಮುಂದೆ ಹಾಸನ್ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ SMK ಲೇಔಟಲ್ಲಿ ಮತ್ತೊಮ್ಮೆ ಆಕ್ಷನ್ ಕರೆದಿದ್ದಾರೆ. ಸೊ ದಿಸ್ ಇಸ್ ಸಮಥಿಂಗ್ ನನ್ನ ಪ್ರಕಾರ ಒಂದು 4-5 ಸಲ ನಾನು ಆಲ್ರೆಡಿ ನೋಡಿದ್ದೀನಿ ಪಾಸ್ಟ್ 2.5 ಇಯರ್ ಇಂದ. ಸೊ ಈಗ ಈ ನಗರಾಭಿವೃದ್ಧಿ ಹಾಸನ್ದು ಯಾವ ಡೇಟ್ಸ್ ಇದೆ, ಎಷ್ಟು ಸೈಟ್ ಇದೆ, ಯಾವ ಥರ ಡೈಮೆನ್ಷನ್ ಇದೆ, ಯಾವ ಥರ ಅರ್ಥ ಮಾಡ್ಕೋಬೇಕು, ಆಮೇಲೆ ಒಂದು 2-3 ಎಕ್ಸಾಂಪಲ್ ಸೈಟ್ ವಿತ್ ಮ್ಯಾಪ್ ಎಲ್ಲಿ ಎಕ್ಸಾಕ್ಟ್ಲಿ ಬರುತ್ತೆ, ಹೇಗೆ ನೋಡ್ಕೋಬೇಕು, ಫೇಸಿಂಗ್ ಹೆಂಗೆ ಅರ್ಥ ಮಾಡ್ಕೋಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಆಮೇಲೆ ಈ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಸಮ ಡೂಸ್ ಅಂಡ್ ಡೋಂಟ್ಸ್ ಏನಿರುತ್ತೆ ಅದು ಎಂಡಲ್ಲೂ ಕೂಡ ಕವರ್ ಮಾಡ್ತೀನಿ. ಸೊ ಅದರ ಜೊತೆಗೆ SMK ಲೇಔಟ್ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ, ಹಾಸನಿಂದ ಎಷ್ಟು ದೂರದಲ್ಲಿದೆ, ಕನೆಕ್ಟಿವಿಟಿ ಹೇಗಿದೆ, ಅಲ್ಲಿ ಯಾವ ಥರ ಬೆಳೆದಿದೆ ಅದನ್ನು ಕೂಡ ರಿವ್ಯೂ ಮಾಡ್ತೀನಿ. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಗೆ ತುಂಬಬೇಕು, ಮತ್ತು ಆಕ್ಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾನು ತುಂಬ ನೀಟಾಗಿ ಓದಿದ್ದೀನಿ. ಅದನ್ನು ಸಂಕ್ಷಿಪ್ತವಾಗಿ ನಿಮಗೆ ಯಾವ ಪಾಯಿಂಟನ್ನು ವೆರಿ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೋಬೇಕು ಕೂಡ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಹಾಗೆ ಕೊನೆಯಲ್ಲಿ KPP ಅಂದ್ರೇನು, ಲಾಗಿನ್ ಹೇಗೆ ಮಾಡ್ಕೋಬೇಕು, ಈ ಎಲ್ಲ ಡಾಕ್ಯುಮೆಂಟ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಸೊ ತಡ ಮಾಡೋದು ಬೇಡ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಹೋಬಳಿಯಲ್ಲಿ, ನಿಮ್ಮ ತಾಲೂಕಲ್ಲಿ ಅಥವಾ ನಿಮ್ಮ ಡಿಸ್ಟಿಕಲ್ಲಿ ಅಥವಾ ಬೆಂಗಳೂರು ಕರ್ನಾಟಕದಲ್ಲಿ ಏನಾದರೂ ಅಪ್ಕಮಿಂಗ್ ಆಕ್ಷನ್ಸ್ ಅಥವಾ ಅಲಾಟ್ಮೆಂಟ್ ಗೌರ್ಮೆಂಟ್ ಕಡೆಯಿಂದ KHB ಆಗಿರ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಗಿರ್ಬೋದು, KADB ಆಗಿರ್ಬೋದು, ಈ ಥರ ಏನಾದರೂ ಆಪರ್ಚುನಿಟಿಗೆ ವೆಯ್ಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಈ ಹಾಸನ್ ಡಿಸ್ಟಿಕ್ ನಿಮ್ಗೆ ಏನಾದರೂ ಸಂಬಂಧಪಟ್ಟಿಲ್ಲ ಅಂತಂದರೆ ಈ ವಿಡಿಯೋನ ನಿಮ್ಮ ಹಾಸನ್ ಯಾರಾದರೂ ಇದ್ದರೆ ಅವರಿಗೆ ಶೇರ್ ಮಾಡಿ, ಸೊ ದಟ್ ಅವರಿಗೆ ಹೆಲ್ಪ್ ಆಗುತ್ತೆ. ಕರೆಂಟ್ಲಿ ಕೆಲವೊಂದು ಓಪನ್ ಆಪರ್ಚುನಿಟಿ ಕರ್ನಾಟಕದಲ್ಲಿದೆ. ವಿಡಿಯೋ ಸೆಕ್ಷನ್ಗೆ ಹೋಗಿ 1 by 1 ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಥಂಬ್ನೇಲು ಮತ್ತು ಫೋಟೋಸ್, ಸಬ್ಜೆಕ್ಟ್ ಲೈನಲ್ಲಿ ಕೆಲವೊಂದು ನೀಟಾಗಿ ಇನ್ಫಾರ್ಮೇಷನ್ ಇದೆ. ನಿಮ್ಗೆ ಯಾವುದು ಸಂಬಂಧಪಟ್ಟ ಬೇಕಾಗಿರುತ್ತೆ ಅದನ್ನು ನೀವು ನೋಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗೆ ಫಸ್ಟು ನೀವು ಈ ಆಕ್ಷನ್ ಆಗಿರೋದ್ರಿಂದ ಇದು ಎಕ್ಸಿಸ್ಟಿಂಗ್ ಲೇಔಟಲ್ಲಿ ಉಳಿದಿರೋ ಸೈಟ್ಗಳು, ಕಾರ್ನರ್ ಸೈಟ್ಗಳನ್ನ ಆಕ್ಷನ್ ಮಾಡ್ತಾ ಇದೆ. ಇದರಲ್ಲಿ ಕ್ಲೋಸ್ ಟು 100 ಸೈಟ್ ಆಕ್ಷನಿಗೆ ಬಂದಿದೆ. ಕ್ಲೋಸ್ ಟು 100 ಸೈಟ್ ಆಕ್ಷನ್ ಇದೆ. ಇದರಲ್ಲಿ ಒಂದು 50 ಸೈಟ್ ಚಿಕ್ಕ ಸೈಟ್ ಇದೆ. 20-30 ಇನ್ವೆಸ್ಟ್ಮೆಂಟ್ಗೆ ತುಂಬ ಒಳ್ಳೆ ಜಾಗ, ಚಿಕ್ಕ ಸೈಟ್ ಇದ್ರೆ. ಇನ್ನು 50 ಅಪ್ರಾಕ್ಸಿಮೇಟ್ಲಿ 40 to 50 ಸೈಟ್ಸು ಕಮರ್ಷಿಯಲ್ ಸೈಟು, ಕಾರ್ನರ್ ಸೈಟು, 1,000 ಅಡಿ, 2,000 ಅಡಿ, 3,000 ಅಡಿ, 10,000 ಅಡಿ ಇದೆ, 4 ಎಕರೆ, 12,000 ಅಡಿ, ಈ ಥರ ಮಲ್ಟಿಪಲ್ ಮೇನ್ ರೋಡ್ಗೆಲ್ಲ ಇದೆ. ಹಾಸನ್ ಅರಸೀಕೆರೆ ಮೇನ್ ರೋಡ್ಗೆಲ್ಲ ಇದೆ, ಕಮರ್ಷಿಯಲ್ ಸೈಟ್ಗಳಿದೆ. ಸೊ ಟೋಟಲ್ ಆಗಿ ಡೇಟ್ಸ್ ವೆರಿ ಇಂಪಾರ್ಟೆಂಟು. 17/4 ಏಪ್ರಿಲ್ 17ನೇ ತಾರೀಕು ಲಾಸ್ಟ್ ಡೇಟು ಸಬ್ಮಿಟ್ ಮಾಡೋಕ್ಕೆ, ಸಂಜೆ 5 ಗಂಟೆ. ಅದಾದಮೇಲೆ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. 21st, 22nd, 23rd 3 ದಿವಸ 30 ಸೈಟ್ಸ್ ಆಕ್ಷನ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ಆನ್ಲೈನ್ ಆಗುತ್ತೆ. ಅದು ಎಲ್ಲಿ ಅಂತ ಹೇಳ್ಕೊಡ್ತೀನಿ. ಸೊ ಇದು ಗಮನ ಇರಲಿ. ಇಲ್ಲಿ ಟೋಟಲ್ಲು ನೀವು EMD ಅಮೌಂಟು ಅಂದರೆ ಲೆಸ್ ದ್ಯಾನ್ 30 lakhs ಇದ್ದರೆ 50,000 EMD, ಮೋರ್ ದ್ಯಾನ್ 30 lakhs ಪ್ರಾಪರ್ಟಿ ಪ್ರೈಸ್ ಇದ್ದರೆ 1 ಲಕ್ಷ EMD ಕಟ್ಟಬೇಕಾಗುತ್ತೆ. ಬಿಡ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ರತಿ ಬಿಡ್ಡಿಗೂ 10,000 ಜಾಸ್ತಿ ಆಗುತ್ತೆ. ಎಲ್ಲ ಮಾಹಿತಿನ KPPಯಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ ಅಂತ ಹೇಳಿದರೆ ನಾನು ಅದನ್ನು ತೋರಿಸ್ಕೊಡ್ತೀನಿ. ಸೊ ಈ ಥರ ಇದೆ ನೋಡಿ. ಫಸ್ಟಿಗೆ SMK ನಗರ ವಸತಿ ಬಡಾವಣೆ ಲಭ್ಯ ಇರೋ ಮೂಲೆ ಮತ್ತು ವಾಣಿಜ್ಯ. ಓಕೆ, ಕಮರ್ಷಿಯಲ್ ಅಂದರೆ ಕಮರ್ಷಿಯಲ್, ಪ್ಯೂರ್ ಕಮರ್ಷಿಯಲ್ ಸೈಟ್ಗಳೇ ಅದು. ಅದನ್ನು ನೀವು ಕಮರ್ಷಿಯಲ್ ಆಸ್ಪೆಕ್ಟ್ಗೆ ಯೂಸ್ ಮಾಡ್ಕೋಬಹುದು. ಸೈಟ್ ನಂಬರ್ 1 ಇದು ಸೈಟ್ ನಂಬರು. ಅದು ಫೇಸಿಂಗು ಸೌತ್ ಆ್ಯಂಡ್ ಈಸ್ಟ್ ಫೇಸಿಂಗ್ ಇದೆ. ಪೂರ್ವಕ್ಕೆ ಪಶ್ಚಿಮಕ್ಕೆ ಎಷ್ಟಿದೆ ಅಂತಿದೆ, ಉತ್ತರಕ್ಕೆ ದಕ್ಷಿಣಕ್ಕೆ ಎಷ್ಟಿದೆ ಅಂತ ನೀಟಾಗಿ ಕೊಟ್ಟಿದ್ದಾರೆ. ಟೋಟಲ್ 140, ಇದೆಲ್ಲ ಮೀಟರ್ಗಳಲ್ಲಿದೆ. 1 ಮೀಟ್ರು ಅಂದರೆ 3 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ಈಗ 15×45 ಅಡಿ ಈ ಥರ. ಸೊ ಇಲ್ಲಿ ನೋಡಿ 4.8 ಅಂದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 17.5 ಫೀಟ್ ಏನೋ ಒಂದು ಕಡೆ ಬರುತ್ತೆ. ಇನ್ನೊಂದು ಕಡೆ 40 ಅಡಿ ಇದೆ, ಇನ್ನೊಂದು ಕಡೆ 50 ಅಡಿ ಇದೆ, ಇನ್ನೊಂದು ಕಡೆ 60 ಅಡಿ ಇದೆ. ಈ ಥರ ಆಡ್ ಸೈಟ್ ಇದು. ಸೊ ಇದರ ಬೇಸಿಕ್ ಪ್ರೈಸ್ ಬಂದ್ಬಿಟ್ಟು, ಸೊ ಇಲ್ಲಿ ನೋಡಿ ಇನ್ನೊಂದಿದೆ 140 ಚದರ ಮೀಟರ್ ಅಂತಿದೆ. ನೀವು 140 ಇಂಟು 10.7 ಮಾಡಿದ್ರೆ ಅಂದರೆ ಇದು 1,500 ಅಡಿ ಹತ್ತಿರ ಇರುವಂತಹ ಸೈಟ್ಗಳು. ಅಂದರೆ ಅಪ್ರಾಕ್ಸಿಮೇಟ್ಲಿ 10+ ಬರುತ್ತೆ. ಈಗ 1,400 ಸ್ವಲ್ಪ ಇದೆ, 1,500 ಅಡಿ ಜಾಗ ಇದು. ಇದ್ರದ್ದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 34,08,750 ರೂಪಾಯಿ. ನೀವು ಅದನ್ನು 34,08,500 ರೂಪಾಯಿ ಮಾಡಿದ್ರೆ ನಿಮಗೆ ಇದು ಅಪ್ರಾಕ್ಸಿಮೇಟ್ಲಿ 2,300 rupees per square feet ಬರುತ್ತೆ. ಬಿಕಾಸ್ ಇಟ್ಸ್ ಅ ಕಾರ್ನರ್ ಸೈಟ್. ಹಾಗಾಗಿ ಇಲ್ಲಿ ಆಕ್ಚುಲಿ ಮಿಡ್ ಸೈಟ್ಗಳು 1,800 ಚಿಲ್ಲರೆ ಅಡಿಯಲ್ಲಿ ಸ್ಟಾರ್ಟ್ ಪ್ರೈಸಿಂಗ್ ಇದೆ. ಕಮರ್ಷಿಯಲ್ ಸೈಟ್ಗಳು, ಕಾರ್ನರ್ ಸೈಟ್ಗಳು 2,300 ಇದೆ. ಮೇನ್ ಕಮರ್ಷಿಯಲ್ ಸೈಟ್ಗಳು 3,200 rupees ಅಪ್ರಾಕ್ಸಿಮೇಟ್ಲಿ, ಲಿಟಲ್ ಹೈಯರ್ ಆರ್ ಲೋವರ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅವರೇ ಟೋಟಲ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದನ್ನು ನೋಡ್ಕೋಬಹುದು. 2,250
ಅಂದರೆ 2300 ಕ್ಲೋಸ್ ಟು ಆ ಪ್ರೈಸು ಕೊಟ್ಟಿದ್ದಾರೆ. ಟೋಟಲ್ ಮಾಡಿ ಹಾಕಿದಾಗ 3,40,000 ಹಿಂಗೆ ಬರುತ್ತೆ. ಈ ಥರ ನೀವು ಅರ್ಥ ಮಾಡ್ಕೋಬೇಕು. ಎಲ್ಲೆಲ್ಲಿ ಪಾಯಿಂಟ್ ಪ್ಲಸ್ ಎಲ್ಲ ಬಂದಿದೆ ಇವೆಲ್ಲ ಆಡ್ ಸೈಟು, ಯಾವುದು ಇವನ್ ಆಗಿಲ್ಲ ಅಂತ ನೀವು ಅದನ್ನು ಕ್ಲಿಯರ್ ಆಗಿ ತಿಳ್ಕೊಬೇಕು. ಸೊ ಇವನ್ ಆಗಿರೋ ಸೈಟ್ಗಳು ಹೆಂಗಿರುತ್ತೆ ಅಂದ್ರೆ ಇಲ್ಲಿದೆ ನೋಡಿ, 18.4.9 ಅಂದರೆ ಲೆಂತಲ್ಲಿ ಕೂಡ 18 ಎರಡು ಕಡೆ ಇರುತ್ತೆ, ವಿಡ್ತಲ್ಲೂ ಕೂಡ 14.90 ಎರಡು ಕಡೆ ಸೇಮ್ ಇರುತ್ತೆ. ಇದು ಸ್ಕ್ವೇರ್ ಸೈಟ್ ಇದು. ಓಕೆ, ಸೊ ಅದು ಗಮನದಲ್ಲಿ ಇಲ್ಲಿ ನೋಡಿ, ಈಸ್ಟ್ ಫೇಸಿಂಗು. ಓಕೆ, ಇವೆಲ್ಲ ಮಿಡ್ ಸೈಟ್ಗಳು, ಕಮರ್ಷಿಯಲ್ ಸೈಟ್ಗಳು. ಇದು ಮೇನ್ ರೋಡಲ್ಲೇ ಬರುತ್ತೆ. ಇದರಲ್ಲೂ ಕೂಡ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತ, ಯಾವ್ದಾದ್ರು ಒಂದು ಸೈಟು. ಸೊ ಬಟ್ ಇಲ್ಲಿ ನೋಡಿ, ಇದ್ರದ್ದು ಕಮರ್ಷಿಯಲ್ ಆಗಿರೋದ್ರಿಂದ, ಅರಸೀಕೆರೆ ಮೇನ್ ರೋಡಲ್ಲಿ ಇರೋದ್ರಿಂದ ಪ್ಯೂರ್ ಕಮರ್ಷಿಯಲ್ ಇದು. 3,07,17,648 ರೂಪಾಯಿ. ಟೋಟಲ್ 878 ಚದರ ಮೀಟರ್ ಅಂದರೆ ಇಂಟು 10/7 ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 1/4 ಎಕರೆ ಜಾಗ ಇದು. 9,000 ಚಿಲ್ಲರೆ ಏನೋ ಬರುತ್ತೆ. 9,000 ಚಿಲ್ಲರೆ, ಹತ್ತತ್ರ 1/4 ಎಕರೆ ಜಾಗ. ಪೆಟ್ರೋಲ್ ಬಂಕ್ ಮಾಡೋರಿಗೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ ಕಟ್ಟೋರಿಗೆ, ಸ್ಕೂಲ್ ಕಟ್ಟೋರಿಗೆ, ಲಾಂಗ್ ಟರ್ಮ್ ಬಿಸ್ನೆಸ್ ಪ್ಲಾನ್ ಇರೋರಿಗೆ, ಶೋರೂಮ್ ಮಾಡೋರಿಗೆ, ಇವೆಲ್ಲ ಒಳ್ಳೆ ಜಾಗಗಳು. ಮೇನ್ ಅರಸೀಕೆರೆ ರೋಡಲ್ಲೇ ಬರುತ್ತೆ. ನಾನು ಇವೆಲ್ಲ ಸೀರಿಯಲ್ ನಂಬರ್ಸ್ ಒಂದೊಂದೇ ಇದೆ, ಒಂದೇ ಹತ್ತಿರದಲ್ಲಿದೆ, ತೋರಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ಪ್ರೈಸ್ 3 ಕೋಟಿ. ಓಕೆ, ಅದೊಂದು ಗಮನದಲ್ಲಿ. ಕೆಲವೊಂದು ಆಡ್ ಸೈಟ್ ಇದೆ, ಡೈಮೆನ್ಷನ್ ಮೋಸ್ಟ್ಲಿ ಅವ್ರಿಗೆ ಗೊತ್ತಾಗಿಲ್ಲ ಅನ್ಕೊಂತೀನಿ, ಬಟ್ ಅದು ಸ್ಕ್ವೇರ್ ಅಲ್ಲಿ ಇರಲ್ಲ, ಆಡ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಪ್ರೈಸ್ ಹಾಕಿದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೊಂದು ಕೆಲವೊಂದು ವೆಸ್ಟ್ ಫೇಸಿಂಗ್ ಸೈಟ್ಸ್ ಎಲ್ಲ ಇದೆ. ಇವೆಲ್ಲ ಕಾರ್ನರ್ ಅಲ್ಲ, ಮಿಡ್ ಸೈಟ್ಗಳು, ಮತ್ತೆ ಮೇನ್ ರೋಡ್ ಅಲ್ಲಿ ಇರೋ ಸೈಟ್ಗಳು. ಸೊ 2 ಕೋಟಿ ಈ ತರ ಇದೆ. ಸೊ ಟೋಟಲ್ ಒಂದು 50 ಸೈಟ್ ಇದೇ ತರ ಡಿಫ್ರೆಂಟ್ ಆಡ್ ಸೈಟು. ಅದ್ರ ಪ್ರೈಸು ಕೂಡ ಕೊನೆಯಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೋ ಒಂದು ನೋಡಿ, ನಾರ್ತ್, ಈಸ್ಟ್, ವೆಸ್ಟ್, ಸೌತ್. ಇದನ್ನು ಚೆಕ್ ಮಾಡೋಣ ಇದು ಎಲ್ಲಿ ಬರುತ್ತೆ ಅಂತೇಳಿ. ಸೈಟ್ ನಂಬರ್ 11. ಐ ಥಿಂಕ್ ಇದು ರೌಂಡ್ ಎಲ್ಲ ಕಡೆ ಭಾಗ ಇದಂಗೆ ಕಾಣುತ್ತೆ. ಟೋಟಲ್ 5,500. ಇದು ಯಾವುದೋ 1 ಎಕರೆ ಜಾಗ ಇದು. ಇದು 1 ಎಕರೆ ಜಾಗ ತರ ಇದೆ. ಇದು 1 ಎಕರೆಗಿಂತ ಜಾಸ್ತಿನೇ ಇದೆ. ಇದನ್ನ ಹುಡುಕನ, ಎಲ್ಲಾದ್ರೂ ಹುಡುಕನ ಇದನ್ನ. ಇದು ಬಂದ್ಬಿಟ್ಟು 20 ಕೋಟಿ ಸ್ಟಾರ್ಟಿಂಗ್ ಪ್ರೈಸ್. ದೇವೇಗೌಡರೇ ತಗೋಬೇಕಿದ್ನ, ಇನ್ಯಾರು ತಗೊಳಕ್ಕಾಗಲ್ಲ. 20 ಕೋಟಿ ಹಾಸನಲ್ಲಿ. ಓಕೆ, ದೇವೇಗೌಡರು, ಕುಮಾರಸ್ವಾಮಿ ಅವರೇ ತಗೋಬೇಕಿದ್ನ ನನಗೆ ಅನ್ಸುತ್ತೆ. ಬಟ್ ಅದು ಎಲ್ಲಿದೆ ಅಂತ ನೋಡೋಣ. ಓಕೆ, ಸೊ ನೆಕ್ಸ್ಟ್ ನಾನು ಹೇಳಿಲ್ಲ, 50 ಸೈಟ್ಗಳು. ಇದರಲ್ಲೂ ಕೆಲವೊಂದು ಸೈಟ್ಗಳನ್ನ ನಾನು ನಿಮ್ಗೆ ಹುಡುಕಿ ತೋರಿಸ್ತೀನಿ. ಯಾವ ತರ ಕ್ರಾಸ್ ಚೆಕ್ ಮಾಡ್ಕೋಬೇಕು, ವೆಸ್ಟ್ ಫೇಸಿಂಗ್ ಕರೆಕ್ಟ್ ಇದೆಯಾ, ಈಸ್ಟ್ ಫೇಸಿಂಗ್ ಕರೆಕ್ಟ್ ಇದೆಯಾ, ಸೌತ್ ಕರೆಕ್ಟ್ ಆಗಿದೆಯಾ. ಸೊ ಇವೆಲ್ಲ 9/6 ಅಂದ್ರೆ ಪ್ಯೂರ್ 20-30 ಮಿಡ್ ಸೈಟ್ಗಳು. 11,62,000 ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 2,000 rupees per square feet, ವಿಚ್ ಇಸ್ ವೆರಿ ಫೇರ್. ಓಕೆ, ಸೊ ಇದು ಕೂಡ ಒಂದು 50 ಸೈಟ್ ಇದೆ. ಟೋಟಲ್ 99 ಸೈಟ್ಸ್ ಆರ್ ಆಪ್ಷನ್. ಮಲ್ಟಿಪಲ್ ಡೈರೆಕ್ಷನ್, ಮಲ್ಟಿಪಲ್ ಸೌತ್ಗಿದೆ, ನಾರ್ತ್ಗಿದೆ, ಈಸ್ಟ್ಗಿದೆ, ನಿಮ್ಗೆ ಯಾವ್ದು ಬೇಗ ಹಾಕೊಳ್ಳಿ. ಸೊ ಐ ಥಿಂಕ್ ನಾರ್ತ್ ಮತ್ತೆ ಸೌತ್ಗೆ, ಈಸ್ಟ್ಗೆ ಎಲ್ಲ ತುಂಬ ಪ್ರಿಫರ್ ಮಾಡ್ತಾರೆ ಜನಗಳು. ಬಟ್ ಈಸ್ಟ್ ಫೇಸಿಂಗ್ ಸ್ವಲ್ಪ ಕಮ್ಮಿ ಇದೆ, ನಾರ್ತ್ ಜಾಸ್ತಿ ಇದೆ. ಇನ್ವೆಸ್ಟ್ಮೆಂಟ್ಗೆ ತುಂಬ ಒಳ್ಳೇದು. ಇನ್ವೆಸ್ಟ್ಮೆಂಟ್ ಅಂದ್ಕೊಳ್ಳಿ, ಈ ಸೈಟ್ಗಳನ್ನ ನೀವು ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ. ಒಳ್ಳೆ ಪ್ಲಾನಿಂಗ್ ಮಾಡಿ ನೈಸ್ ಆಗಿ ಸೈಟ್ ಸೆಲೆಕ್ಷನ್ ಮಾಡಿ ಹೋದ್ರೆ ಇವೆಲ್ಲ ನಿಮ್ಗೆ 12 ಲಕ್ಷದ ಒಳಗಡೆ ಒಂದು ಸೈಟ್ ಸಿಗೋ ಚಾನ್ಸಸ್ ಇದೆ. ನನ್ನ ಪ್ರಕಾರ SMK ಲೇಔಟ್ ಅಲ್ಲಿ ಈಗ 120-30 ಸೈಟ್ ನೀವು OLX ಮತ್ತೆ 99broker.com ಲೋಕಲ್ ಬ್ರೋಕರ್ಸ್ ಎಲ್ಲ ವಿಚಾರಿಸಿದ್ರು ಯಾರು ಕೂಡ 18, 17, 16 ಲಕ್ಷದ ಕೆಳಗಡೆ ಮಾರ್ತಾನೆ ಇಲ್ಲ. ಇನ್ ಕೇಸ್ ಲಕ್ಕಿಲಿ ನೀವು ಒಳ್ಳೆ ಪ್ಲಾನಿಂಗ್ ಮಾಡಿ ಈ ಸೈಟನ್ನು 12 ಲಕ್ಷದ ಒಳಗಡೆ ಏನಾದರೂ ತಗೊಂಡ್ರೆ ಆನ್ ಅ ಗಿವನ್ ಡೇ ನಿಮ್ಮ ಸೈಟು ಒಂದು ಮಿನಿಮಮ್ 5 ಲಕ್ಷ, 4ರಿಂದ 5 ಲಕ್ಷ ಪ್ರಾಫಿಟ್ ಇರುತ್ತೆ. ಕರೆಕ್ಟಾಗಿ ಪ್ಲಾನ್ ಮಾಡಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಿಮ್ಗೆ ಏನೇ ಹೆಲ್ಪ್ ಬೇಕಂದ್ರೆ, ಡಾಕ್ಯುಮೆಂಟೇಶನ್ ಆಗಲಿ, ಸೈಟ್ ಸೆಲೆಕ್ಷನ್ ಆಗಲಿ, ಬಿಡ್ಡಿಂಗ್ ಮಾಡ್ಕೊಡೋದಾಗಲಿ, ಐ ಆಮ್ ದೇರ್, ಐ ವಿಲ್ ಹೆಲ್ಪ್ ಯು ವಿತ್ ಬೇಸಿಕ್ ಕನ್ಸಲ್ಟೇಷನ್ ಫೀ ಇರುತ್ತೆ ಹೆಲ್ಪ್ ಮಾಡೋದ್ರಿಂದ. ಬಟ್ ಆಸ್ ಎ ನಾಲೆಡ್ಜ್ ವೈಸ್ ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ನೀವೇ ಪಾರ್ಟಿಸಿಪೇಟ್ ಮಾಡ್ಬೋದು. ಪ್ಯೂರ್ ಆಗಿ ಅಟೆಂಪ್ಟನ್ನು ರೈಟ್ ಆಗಿ ಮಾಡಿ ತಗೋಬೇಕು ಅನ್ನೋದಿದ್ರೆ ಮಾತ್ರ ಕಾಲ್ ಮಾಡಿ, ಇಲ್ಲಾಂದ್ರೆ ಕಾಲ್ ಮಾಡಕ್ಕೆ ಹೋಗ್ಬೇಡಿ. ಈ ವಿಡಿಯೋ ನೋಡಿದ್ಮೇಲೆ ಸಣ್ಣ ಪುಟ್ಟ ಡೌಟ್ ಇದ್ರೆ ಮೆಸೇಜ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಅದರಲ್ಲಿ ಏನು ತಪ್ಪಿಲ್ಲ. ಪ್ರತಿಯೊಂದು ಸಬ್ಸ್ಕ್ರೈಬರ್ಗೂ ನಾನೊಂದು ಫ್ರೀ ಕನ್ಸಲ್ಟೇಷನ್ ಕೊಡ್ತಾ ಇದ್ದೀನಿ. ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡಿ, ನಿಮ್ಮ ಕ್ವಶನ್ನು ಮತ್ತು ನಿಮ್ಮ ನಂಬರ್ನ ನನಗೆ ಮೆಸೇಜ್ ಮಾಡಿ, ನಾನೇ ನಿಮಗೆ ಫೋನ್ ಮಾಡಿ ಅಡ್ವೈಸ್ ಮಾಡ್ತೀನಿ. ನನ್ನದೊಂದು ಬ್ಯಾಕಪ್ ಚಾನಲು ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಸೆಕೆಂಡ್ ಥಿಂಗ್, ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಸೊ ಸಿಂಪಲ್ ರೂಲು, ಪ್ರತಿಯೊಂದು ಆಪ್ಷನ್ಗೆ ಹೇಳೋದಿಷ್ಟೇ ಅವರು. ಹೆಚ್ಚಿನ ಮಾಹಿತಿಗಾಗಿ KPP ಲಾಗಿನ್ ಮಾಡಿ ಅಂತ ಹೇಳ್ತಾರೆ. ಆಧಾರು, ಪ್ಯಾನ್ ಕಾರ್ಡು, ಒಂದು ಫಾರ್ಮ್ ಇಸ್ ಎನಫ್ ಅಂತ ಹೇಳ್ತಾರೆ. EMD ಅಮೌಂಟು 50,000, 1 ಲಕ್ಷ, 30 ಲಕ್ಷದ ಕೆಳಗಡೆ ಇದ್ರೆ 50,000, 30 ಲಕ್ಷದ ಮೇಲೆ ಇದ್ರೆ 1 ಲಕ್ಷ EMD ಅಮೌಂಟು. ಪರ್ಮಿಷನ್ ಫಾರ್ ಸೈಟ್.
ಓಕೆ, ನೀವೇನಾದರೂ ಗೆದ್ದು ಬಿಟ್ರೆ KPP ಅಲ್ಲೇನೆ ಕ್ರಾಸ್ ಚೆಕ್ ಮಾಡಿ ವಿತಿನ್ 3 ಡೇಸಲ್ಲಿ 25% ಅಮೌಂಟನ್ನು ಪೇ ಮಾಡಿ ಅಂತ ಹೇಳ್ತಾರೆ. ನೀವೇನಾದರೂ ಗೆದ್ದರೆ ಬನ್ನಿ, ಅದು ಹೇಗೆ ಚೆಕ್ ಮಾಡೋದು ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಅವರು ಈ ಅಕೌಂಟಿಗೆ ಪೇಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನೀವೇನಾದರೂ ಗೆದ್ದರೆ ಈ ಅಕೌಂಟನ್ನು ಸೇವ್ ಮಾಡಿಕೊಂಡು ನೀವು RTGS ಅಥವಾ NEFT ನಿಮ್ಮ ಮನೇಲಿ ಕೂತ್ಕೊಂಡೇ ಮಾಡಬೇಕಾಗುತ್ತೆ. ಸೊ ಅದಾದ ಮೇಲೆ ನಿಮಗೆ ಅಲಾಟ್ಮೆಂಟ್ ಲೆಟರು ಅದನ್ನೆಲ್ಲ ಕಳಿಸ್ತೀವಿ. ಅದನ್ನು ಕಳಿಸಿದ ಮೇಲೆ 45 ದಿವಸದಲ್ಲಿ ಪೇಮೆಂಟ್ ಮಾಡಿ ಅಂತ ಹೇಳ್ತಾರೆ. ಅದಾದಮೇಲೆ ಸಂಬಂಧಪಟ್ಟದ ದಾಖಲೆಗಳನ್ನ ಕೊಟ್ಬಿಟ್ಟು ಸೇಲ್ ಡೀಡ್ ತಗೊಳ್ಳಿ ಅಂತ ಅವ್ರು ಹೇಳ್ತಾರೆ. ಸೊ ಇಲ್ಲಿ ಸಿಂಗಲ್ ಬಿಡ್ಡರ್ ಇದ್ರೆ ಐ ಥಿಂಕ್ ನನಗನ್ಸಿದ ಮಟ್ಟಿಗೆ ಸಿಂಗಲ್ ಬಿಡ್ಡರ್ಗೆ ಕೊಡೋದು ಇಲ್ಲ. ಇಲ್ಲಿ ಮಿನಿಮಮ್ 2 ಬಿಡ್ಡರ್ ಇರಲೇಬೇಕು. ಹಾಗಾಗಿ ಸೈಟ್ ಸೆಲೆಕ್ಷನ್ ಪ್ಲಾನಿಂಗು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲಾನ್ ಮಾಡಿಕೊಂಡು ಆಕ್ಷನ್ಗೆ ಹಾಕಿ. ಸೊ ಅದಾದಮೇಲೆ ಮತ್ತೆಂತ ಏನು ಹೈಯೆಸ್ಟ್ ಬಿಡ್ರನ್ನ ನೀವು ಅಲ್ಲೇ ಚೆಕ್ ಮಾಡಿ 25% ಪೇಮೆಂಟ್ ಮಾಡಿ ಅಂತ ಹೇಳಿದರೆ, ದಾಖಲೆಗಳನ್ನು ರಸೀದಿ ಸಮೇತ ಕಚೇರಿಗೆ ಸಲ್ಲಿಸತಕ್ಕದ್ದು. ಓಕೆ, ದಟ್ ಇಸ್ ಫೈನ್, ಕವರ್ಡ್. ಸೊ ಕನಿಷ್ಠ ಬಿಡ್ ಬದಲಾವಣೆ 10,000 ಇರುತ್ತೆ. ಏನೇ ಹೆಚ್ಚಿಗೆ ಇದ್ರೂ ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. EMD ಅಮೌಂಟು ಆಕ್ಷನ್ ಸಿಗಲಿಲ್ಲ ಅಂದರೆ 30 ಡೇಸಲ್ಲಿ ರೀಫಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಡೆಲ್ಟಾ ಟೈಮ್ ಬಗ್ಗೆ ಹೇಳಿದ್ದಾರೆ, ಅದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಕೆಲವೊಂದು ಇಂಜಿನಿಯರ್ಸ್ ನಂಬರ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಏನು ಕೇಳಕ್ಕೆ ಹೋಗ್ಬೇಡಿ. ಯಾಕಂದರೆ ಈ ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸ್ ನಾನೇ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಇದರಲ್ಲಿ ಕೆಲವೊಂದು ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ, ನಾನೇನಾದರೂ ಆನ್ಸರ್ ಮಾಡೋಕ್ಕೆ ಆಗದಿರೋ ಕ್ವಶನ್ಸ್ಗಳು ಏನಾದರೂ ಇದ್ದರೆ, ಓಕೆ, ಪ್ಲೀಸ್ ಕಾಂಟ್ಯಾಕ್ಟ್. ಇಫ್ ಜೆನ್ಯೂನ್ಲಿ ಯಾರಾದರೂ ಮಾಡ್ತಾ ಇದ್ದರೆ ನೀವು ನಂಬರ್ಸು ಸೈಟನ್ನೆಲ್ಲ ಕ್ರಾಸ್ ಚೆಕ್ ಮಾಡಿದ್ಮೇಲೆ ಇನ್ನೂ ಏನಾದರೂ ಡೌಟ್ ಇದ್ದರೆ, ಇವರು ತುಂಬ ನೈಸ್ ಇಂಜಿನಿಯರ್ಸ್ ಎಲ್ಲ ಇರ್ತಾರೆ, ನೀವು ಅವರಿಗೆ ಕಾಲ್ ಮಾಡಿ. ಸರ್ ಅಲ್ಲಿ ಹಾಸನದವರಾದರೆ ನೀವು ಡೈರೆಕ್ಟಾಗಿ ಹೋಗ್ಬಿಡಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ. ಅಲ್ಲಿ ಹೋಗ್ಬಿಟ್ಟು ಮೀಟ್ ಮಾಡಿ. ರೈಲ್ವೆ ಸ್ಟೇಷನ್ ರೋಡ್ ಹತ್ರ ಇದೆ, ಅದು ಓಲ್ಡ್ ಬಿಗ್ ಬಜಾರ್ ಪಕ್ಕದಲ್ಲೇ ಏನೋ ಇದೆ, ಮೇನ್ ರೋಡಲ್ಲೇ ಇದೆ. ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ. ಸೊ ನಿಮಗೆ ಈ ಮ್ಯಾಪನ್ನು ನಾನು ವಾಟ್ಸಪ್ ಗ್ರೂಪಲ್ಲೂ ಕೂಡ ಹಾಕಿರ್ತೀನಿ, ನೀವು ಗ್ರೂಪಿಗೆ ಜಾಯ್ನ್ ಆಗಿ ಬೇಕಂದರೆ. ಇಲ್ಲ ಏನಾದರೂ ರೀಸೆಂಟ್ ಮ್ಯಾಪಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಅಲ್ಲಿ ಹೋಗ್ಬಿಟ್ಟು ಈ ಮ್ಯಾಪನ್ನು ಕೂಡ ಡಿಪಾರ್ಟ್ಮೆಂಟ್ ಕಡೆಯಿಂದ ತಗೋಬೋದು. ಓಕೆ, ಸೊ KM ರಮೇಶ್ ಅವರು ನಗರಾಭಿವೃದ್ಧಿ ಅಧಿಕಾರಿ ಹಾಸನದವರಾಗಿರ್ತಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ವಾಟ್ಸಪ್ ನೋಟಿಫಿಕೇಶನ್ ಡೀಟೇಲ್ಸ್ ಆಗಿರುತ್ತೆ. ಸೊ ಅದರ ಜೊತೆಗೆ ಈಗ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನೇಮು, ಇಮೇಲ್ ID, ಫೋನ್ ನಂಬರು, ಲ್ಯಾಂಡ್ಲೈನು, ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು, ಕಮ್ಯುನಿಕೇಷನ್ ಅಡ್ರೆಸ್ ಹಾಕಿ. ಓಕೆ, ಈ ಡಾಕ್ಯುಮೆಂಟ್ನ ನೀವು KPPಯಲ್ಲಿ ಹಾಕಬೇಕಾಗುತ್ತೆ. ಅದು ಹೆಂಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದರ ಜೊತೆಗೆ ನಿಮ್ದು ಆಧಾರು, ಒಂದು ಪ್ಯಾನ್ ಕಾರ್ಡ್ ಕೂಡ ಬೇಕಾಗಿರುತ್ತೆ. ಸೊ ತಡ ಮಾಡೋದು ಬೇಡ, ಲೊಕೇಶನ್ ರಿವ್ಯೂ ಮಾಡ್ಕೊಂಡ್ಬಿಡೋಣ. ನಾನು ನೀವೇನು ನೋಡ್ತಾ ಇದ್ರಲ್ಲ, ಇದು ಹಾಸನ. ಓಕೆ, ನಾನು ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಂಡು SMK ಲೇಔಟ್ ಎಲ್ಲಿ ಬರುತ್ತೆ, ಎಷ್ಟು ದೂರದಲ್ಲಿ ಬರುತ್ತೆ ಅಂತ ಹೈಲೈಟ್ ಮಾಡಿಟ್ಟಿದ್ದೀನಿ. ಈ ಯೆಲ್ಲೋ ಮತ್ತು ಬ್ಲೂ ಮತ್ತು ಆರೆಂಜ್ ಕಲರಲ್ಲಿ ಏನು ಮಾಡ್ಕೊಂಡಿದೆ ಅಲ್ಲ, ಮಾರ್ಕ್ ಮಾಡಿರೋದಿದೆಯಲ್ಲ, ಇದೇ SMK ಲೇಔಟು. ತುಂಬ ದೊಡ್ಡ ಲೇಔಟು. ಅಪ್ರಾಕ್ಸಿಮೇಟ್ಲಿ ನೀವಿಲ್ಲಿ ನೋಟಿಫಿಕೇಶನ್ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೈಟ್ ನಂಬರ್ 5000, ಸೈಟ್ ನಂಬರ್ 6000, ಸೈಟ್ ನಂಬರ್ 6000, 5, 6000, 5, 6, ಯಾ, ಕ್ಲೋಸ್ ಟು 6000 ಸೈಟ್ ಇರುವಂಥ ಲೇಔಟ್ ಇದು. ಸೊ ತುಂಬ ದೊಡ್ಡ ಲೇಔಟು. ಓಕೆ, ಸೊ ಗಮನ ಇರಲಿ. ಕೆಲವೊಂದು ಫರ್ದರ್ ಸುತ್ತಮುತ್ತ ಇರುವಂಥ ಡೆವಲಪ್ಮೆಂಟ್ನ ನಾನು ನಿಮಗೆ ಹೈಲೈಟ್ ಮಾಡಿ ತೋರಿಸ್ತೀನಿ. ಸೊ ಅದನ್ನು ನೀವು ಇಟ್ ಮೈಟ್ ನಿಮಗೆ ಹೆಲ್ಪ್ ಆಗ್ಬೋದು. ಇದೇನು ನಾನು ರೋಡ್ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಬ್ಲೂ ಕಲರಲ್ಲಿ, ಇದು ಬೆಂಗಳೂರಿಂದ ಹಾಸನ ಬರೋ ರೋಡ್. ಓಕೆ, ಇದು ಮೇನ್ ಬೈಪಾಸ್ ಎಂಟ್ರಿ. ಇಲ್ಲಿಂದ ಲೆಫ್ಟ್ ಹೋದರೆ ಹಾಗೆ ಫರ್ದರ್ ಮಂಗಳೂರಿಗೆ ಕಂಟಿನ್ಯೂ ಆಗುತ್ತೆ. ಕರೆಕ್ಟಾ? ನೀವೇನಾದರೂ ಹಾಸನ ಹೋಗ್ಬೇಕಂದ್ರೆ ಇಲ್ಲಿಂದ ಒಳಗಡೆ ಬರಬೇಕು. ಇದು ಜಂಕ್ಷನ್ ಅಂತ ಆಗುತ್ತೆ. ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ನೀವು ಹಾಸನ ಸಿಟಿ ಬಸ್ ಸ್ಟ್ಯಾಂಡ್ ಹೋಗ್ತೀರಾ. ಸೊ ಹಾಗೆ ಇದು ಕಂಟಿನ್ಯೂ ಆದರೆ ರಿಂಗ್ ರೋಡು. ಇಲ್ಲಿಂದ ಫರ್ದರ್ ಹೋಗಿ ಹಿಂಗೆ ಹೋದರೆ ಹಳೆಬೀಡು ಹೋಗ್ತೀರಾ. ಹಿಂಗೆ ಹೋಗ್ಬಿಟ್ರೆ ಮುಂದೆ ಹೋಗಿ ರಿಂಗ್ ರೋಡ್ ಕಂಟಿನ್ಯೂ ಮಾಡಿ ಹೋದರೆ ಬೇಲೂರು, ಚಿಕ್ಕಮಗಳೂರು ರೋಡ್ ಹೋಗೋ ರೋಡ್. ಸೊ ಈ ಹಾಸನಿಂದ ಇಲ್ಲಿ ಏನಿದೆಯಲ್ಲ, ಇದು ಅರಸೀಕೆರೆ ರೋಡ್. ಈ ಅರಸೀಕೆರೆ ರೋಡ್ಗೆ ಅಟ್ಯಾಚ್ ಆಗಿ ಎರಡೂ ಕಡೆ ಇರುವಂಥದ್ದು SMK ಲೇಔಟ್. ಓಕೆ, ಸೊ ಇಲ್ಲಿ ನೋಡಿ, ನಾನು ರೀಸೆಂಟಾಗಿ ಒಂದು ವಿಡಿಯೋ ಕೂಡ ಹಾಕಿದ್ದೆ. ಹೊಸ ಲೇಔಟ್ ರೆಡಿ ಆಗ್ತಾ ಇದೆ. ನೇಮ್ಸ್ ಇನ್ನೂ ಫಿಕ್ಸ್ ಆಗಿಲ್ಲ. ನನಗನ್ಸಿದ ಮಟ್ಟಿಗೆ ಈ ವರ್ಷದಲ್ಲಿ ರೆಡಿ ಆಗ್ಬೋದು ಅಲಾಟ್ಮೆಂಟ್ಗೆ ಅಂತ ಅಂದ್ಕೊಂಡಿದ್ದೀನಿ. ಇದು ಸಮುದ್ರಳ್ಳಿ ಮತ್ತು ಹಿಂದೆ ಮುಂದೆ ಏರ್ಪೋರ್ಟ್ ಹಿಂದೆ ಮುಂದೆ ಬರುವಂತಹ ಮತ್ತೊಂದು ಬಿಗ್ ಲೇಔಟು. SMK ಲೇಔಟ್ಗೆ ಈಕ್ವಲ್ ಆಗಿ ಟಕ್ಕರ್ ಕೊಡುತ್ತೆ. ಹೆಂಗೆ ಅಂತಂದರೆ, ಇಲ್ಲೂ ಕೂಡ ಈ ಜಾಗನ ನೋಡಿದ್ರೆ ಝೂಮ್ ಮಾಡಿ ತೋರಿಸ್ತೀನಿ. ಅಪ್ರಾಕ್ಸಿಮೇಟ್ಲಿ ಒಂದು 5,000 to 6,000 ಸೈಟ್ ಅಂತೂ ಇದ್ದೇ ಇರುತ್ತೆ ಇಲ್ಲಿ. ಓಕೆ, ಸೊ ಅದೊಂದು ಇಂಪಾರ್ಟೆಂಟು. ಇಲ್ಲೇನು ಸ್ವಲ್ಪ ಫ್ಲಾಶಿ ಥರ ಕಾಣ್ತಾ ಇದೆ, ಇದು ಏರ್ಪೋರ್ಟ್. ಓಕೆ, ನಾನು ನಿಮಗೆ ಲೈವ್ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. SMK ಲೇಔಟ್ ಹೋಗೋಕ್ಕಿಂತ ಮೊದಲು ನಾನು ಸಮುದ್ರಹಳ್ಳಿ ಅಂತ ಏನಿಲ್ಲ, ಸಮುದ್ರಹಳ್ಳಿ ಮತ್ತು ಗೇರಕಾವನಹಳ್ಳಿ, ಆಮೇಲೆ ಭುವನಹಳ್ಳಿ. ಓಕೆ, ಸೊ ಬೆಂಗಳೂರು ರೋಡಿಗೆ ಅಟ್ಯಾಚ್ ಆಗಿರುವಂಥ HKS ಇಂಟರ್ನ್ಯಾಷನಲ್ ಸ್ಕೂಲ್ ಪಕ್ಕದಲ್ಲಿ ಹೋದರೆ
ಮಲ್ಟಿಪಲ್ ಎಂಟ್ರಿ ಇದೆ, ಇನ್ನೂ ರೋಡಿಗೆ ಟಚ್ ಆಗಿಲ್ಲ. ನೀವು ನೋಡಿ ಈ HSK ಲೇಔಟ್ ಅಂತೀನಿ, ಐಮ್ ಸಾರಿ, HKS ಇಂಟರ್ನ್ಯಾಷನಲ್ ರೆಸಿಡೆನ್ಸಿ ಸ್ಕೂಲಿಂದ ಫರ್ದರ್ ಹೋದ್ರೆ ಸಮುದ್ರಹಳ್ಳಿ ರೋಡ್ ಏನಿದೆಯಲ್ಲ ಇಲ್ಲಿ ನೋಡಿ ಆಲ್ರೆಡಿ ರೆಡಿ ಆಗಿದೆ. ಗೂಗಲ್ ಮ್ಯಾಪ್ ಅಲ್ಲಿ ನಮ್ಗೆ ಕ್ಲಿಯರ್ ಇಮೇಜ್ ಇಲ್ಲ. ನಾನು ಮೊನ್ನೆ ಕೂಡ ಹೋಗಿದ್ದೆ, ಅಲ್ಲೊಂದು ವಿಡಿಯೋ ಇದೆ, ನಾನು ಹಾಕ್ತೀನಿ. ಆ ಲೇಔಟ್ ಬಗ್ಗೆ ಮಾತಾಡೋಬೇಕಾದ್ರೆ ಹಾಕ್ತೀನಿ. ಇದು ಜಸ್ಟ್ ಗ್ಲಾನ್ಸ್ ಅಷ್ಟೇ. ಓಕೆ, ಏರ್ಪೋರ್ಟ್ ನೋಡಿ ರೆಡಿ ಆಗ್ತಾ ಇದೆ. ಓಕೆ, ಇಷ್ಟೇ ದೊಡ್ಡದಾಗಿ ನಾವೀಗ ಬರೋಣ ಅರಸೀಕೆರೆ ರೋಡ್ಗೆ. ಅರಸೀಕೆರೆ ರೋಡ್ಗೆ ಬಂದರೆ ಇದೇನು ಕಾಣ್ತಾ ಇದೆ, ಇದೆ SMK ಲೇಔಟ್ ನೋಡಿ. ಪಿದಿ ಎಲ್ಲಾ ರೋಡಲ್ಲೂ ಕೂಡ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿಂದ ಹಿಡಿದು ಮೇನ್ ರೋಡಿಂದ, ಇಲ್ಲಿಂದ ಈ ಮೇನ್ ರೋಡಿಗೆ ಬರ್ಬೇಕಂದ್ರೆ 1 ಕಿಲೋಮೀಟರ್ ದೂರದಲ್ಲಿದೆ. ಆದರೂ ಕೂಡ ಪ್ರತಿ ಒಂದು ಲೈನಲ್ಲಿ ಒಂದೊಂದು ಎರಡೆರಡು ಮನೆಗಳಿದೆ. ಜಸ್ಟ್ ಅಬ್ಸರ್ವ್ ಮಾಡಿ, ಯಾವ ಮೂಲೆಯಲ್ಲೂ ಕೂಡ ಮನೆ ಕಟ್ಟೇ ಇಲ್ಲ ಅಂತ ಅನ್ಕೊಳ್ಬಾರ್ದು. ಆ ಲೆವೆಲ್ಗೆ ಚೆನ್ನಾಗಿದೆ. ಎಲ್ಲ 30 ಅಡಿ 40 ಅಡಿ ಡಬಲ್ ರೋಡು, CA ಸೈಟು, ಓಕೆ, ಕಮರ್ಷಿಯಲ್ ಸೈಟು, ವೆಲ್ ಪ್ಲಾನ್ಡ್ ಜಂಕ್ಷನ್ನು, ವೆಲ್ ಪ್ಲಾನ್ಡ್ ಸರ್ಕಲ್ಲು. ಪ್ರತಿಯೊಂದು ರೋಡಲ್ಲೂ ಮನೆಗಳಿದೆ, ಪ್ರತಿಯೊಂದು ರೋಡಲ್ಲೂ ಮನೆ ಇದೆ. ಸ್ಟೇಡಿಯಂಗೆ ಜಾಗ ಇದೆ. ಓಕೆ, ಸೊ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದೆ. ಸೊ ಅದಾದ್ಮೇಲೆ ದೊಡ್ಡದಾಗಿ ಒಕ್ಕಲಿಗರ ಭವನ ನಡೀತಾ ಇದೆ. ಅದಾದ್ಮೇಲೆ ಇಲ್ಲಿ ಮುಂದೆ ಇಲ್ಲೊಂದು ಯಾವುದೋ CA ಸೈಟಲ್ಲಿ ಯಾವುದೋ ಮೆಡಿಕಲ್ ಕಾಲೇಜು ಏನೋ ಬರ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ಕ್ಲಾರಿಟಿ ಇಲ್ಲ. ಸೊ ಈ ಥರ ಇರುವಂತಹ ಲೇಔಟ್ ಇದು. ಓಕೆ, ಸೊ ನಿಮಗೆ ಮೇನ್ ರೋಡಲ್ಲಿ ನೋಡಬೇಕು ಅಂತಂದರೆ ಲೈವ್ ಇಮೇಜು ತೋರಿಸ್ಬಿಡ್ತೀನಿ. ಇದು ನೀವೇನು ನೋಡ್ತಾ ಇದ್ದೀರಿ, ಇದು ಅರಸೀಕೆರೆ ರೋಡು, ಇದು SMK ಲೇಔಟ್ ಮೇನ್ ಎಂಟ್ರೆನ್ಸ್. ತುಂಬ ಎಂಟ್ರೆನ್ಸ್ ಇದೆ, ಆ ಕಡೆ ಈ ಕಡೆ 2 ಕಡೆ 3-4 ಕಡೆ ಎಂಟ್ರೆನ್ಸ್ ಇದೆ. ಜಸ್ಟ್ ನಾನು ಆಗಲೇ ಏನೋ ಮೆಡಿಕಲ್ ಕಾಲೇಜ್ ಏನೋ ಆಗ್ತಾ ಇದೆ ಅಂದಲ್ಲ, ಆ CA ಸೈಟ್ ಇದು ನೋಡಿ. ಆಲ್ರೆಡಿ ಕನ್ಸ್ಟ್ರಕ್ಷನ್ 24 ಮೇ ಇಮೇಜು, 1 ವರ್ಷದ ಇಮೇಜು ಈ ಥರ ಡೆವಲಪ್ ಆಗಿದೆ. ಈ ರೋಡಲ್ಲಿ ನಾನು ಏನು ಕಮರ್ಷಿಯಲ್ ಸೈಟ್ ಹೇಳಿದ್ದಲ್ಲ ಅದೆಲ್ಲ ಈ ರೋಡಲ್ಲೇ ಸಿಗುತ್ತೆ. 8,000 ಅಡಿ 9,000 ಅಡಿ ಆ ಥರ ಜಾಗಗಳು ಈ ಥರ ಇದೆ, ನೀವು ಇದನ್ನು ನೋಡ್ಕೋಬೋದು. ಆಮೇಲೆ ಇಲ್ಲೇನು ನಾನು ಕಾಣ್ತಾ ಇದ್ದಲ್ಲ, ನಾನೇನೋ ಒಕ್ಕಲಿಗರ ಭವನ ಅಂತೇನೋ ಹೇಳಿದೆಲ್ಲ, ಐ ಥಿಂಕ್ ಅದು ಇದೆ ಅನ್ಕೊಂತೀನಿ ಮೋಸ್ಟ್ಲಿ ನನಗೆ ಅನ್ಸಿಬಿಟ್ಟಿಗೆ. ಎಸ್, ಇದೇನೆ ಅದು ಒಕ್ಕಲಿಗರ ಭವನ ಅದೇ. ಸೊ ಈ ಥರ ನೀವು ನೋಡ್ಕೋಬೇಕು. ಸೊ ಲೇಔಟ್ ಒಳಗಡೆನೂ ಸ್ವಲ್ಪ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಲೈವ್ ಇಮೇಜ್ ಕಾಣುತ್ತೆ ಅಂತೇಳಿ. ಸೊ ಯಾವುದು ಒಂದು ರೋಡಲ್ಲಿ ಯಾವುದೋ ಬಿಗ್ ಹೌಸಸ್ಸು, ವೆಲ್ ಪ್ಲಾನ್ ಲೇಔಟ್ ಆಗಿರೋದ್ರಿಂದ ತುಂಬ ಟ್ರೀಸು, ಒಳ್ಳೆ ರೋಡು, ಓಕೆ, ಎಲ್ಲ ಕಡೆ ಇದೆ, ಎಲ್ಲ ಕಡೆ ಆ ಥರ ಇದೆ, ಎಲ್ಲ ಕಡೆ ಆ ಥರ ಇದೆ. ಓಕೆ, ನೀವೆಲ್ಲ ಕಡೆನೂ ಗಮನಿಸ್ಬೋದು, ಒಂದೇ ಕಡೆ ಅಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಯಾರೋ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಟ್ರೀಸ್ ಎಲ್ಲ ಹೆಂಗಿದೆ ನೋಡಿ. ಸೊ ಈ ಥರ ನೀವು ಚೆಕ್ ಮಾಡ್ಕೋಬೇಕು. ಬಟ್ ಆಕ್ಷನ್ ಪಾರ್ಟಿಸಿಪೇಟ್ ಮಾಡೋಂಗಿದ್ರೆ ಮೈ ರೆಕಮೆಂಡೇಶನ್ ಗೋ ಒಂದ್ಸಲ ಹೋಗ್ಬಿಟ್ಟು ವಿಸಿಟ್ ಮಾಡೋದು ತುಂಬ ಒಳ್ಳೆಯದು. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟು. ನೀವು ಮೇನ್ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಬರಬೇಕು ಅಂದರೆ ಒಂದು 3.5-4 ಕಿಲೋಮೀಟರ್ ಆಗುತ್ತೆ. ಅರಸೀಕೆರೆಗೆ ಅಟ್ಯಾಚ್ ಆಗಿರುವಂಥ ಒಳ್ಳೆ ಗೌರ್ಮೆಂಟ್ ಲೇಔಟ್ ಅಂದರೆ SMK ಲೇಔಟ್. SMK ಅಂದರೆ SM ಕೃಷ್ಣ ಲೇಔಟ್. ಮೋಸ್ಟ್ಲಿ ಅವ್ರು ಇದ್ದಾಗ ಇದು ಅಪ್ರೂವಲ್ ಮಾಡಿರುವಂಥ ಜಾಗ ಅಂತ ಕಾಣುತ್ತೆ, ಅದಕ್ಕೋಸ್ಕರ ಅವ್ರ ಹೆಸರನ್ನೇ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ಅದಾದಮೇಲೆ ಲೇಔಟ್ ಮ್ಯಾಪು ಈ ಥರ ಇದೆ. ಓಕೆ, ಸೊ ಈಗ ನಾವು KPPದೊಂದು ಮುಗಿಸ್ಕೊಂಡ್ಬಂದ್ಬಿಡೋಣ. ನೀವು ಗೂಗಲಲ್ಲಿ ಹೋಗಿ ಜಸ್ಟ್ KPP ಅಂತ ಹಾಕಿದ್ರೆ KPP ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಅದ್ರ ಕೆಳಗಡೆ ಒಂದು 2 ವಿಡಿಯೋ ಇದೆ ನೋಡಿ, ಹೌ ಟು ಸಬ್ಮಿಟ್ ಅ ಬಿಡ್ ಇನ್ KPP, ಹೌ ಟು ಲಾಗ್ ಇನ್ ಟು KPP. ಈ 2 ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕೆಳಗಡೆ. ಇದನ್ನು ಓಪನ್ ಮಾಡ್ಕೊಳ್ಳಿ. ನೀವೇನಾದರೂ ಪಾರ್ಟಿಸಿಪೇಟ್ ಮಾಡೋಂಗಿದ್ರೆ ಈ 2 ವಿಡಿಯೋ ನೋಡಿ, ನೀವೇ ಖುದ್ದಾಗಿ ನೀವೇ ಪಾರ್ಟಿಸಿಪೇಟ್ ಮಾಡಿ ನೀವೇ ಇದನ್ನು ಮಾಡ್ಕೋಬೋದು. ಬಟ್ ನಾನು ನಿಮಗೋಸ್ಕರ ಲಾಗಿನ್ ಮಾಡಿ ಇಟ್ಟಿದ್ದೀನಿ. ಓಕೆ, ಸೊ ಲಾಗಿನ್ ಮಾಡಿ ಇಟ್ಟಾಗ ಏನಾಗುತ್ತೆ ಅಂದರೆ ನೀವು ಸರ್ಚ್ ಆಪ್ಷನ್ಗೆ ಬರಬೇಕು. ಆಪ್ಷನ್ ಮ್ಯಾನೇಜ್ಮೆಂಟಲ್ಲಿ ಸರ್ಚ್ ಆಪ್ಷನ್ಗೆ ಬಂದು ಪಬ್ಲಿಷ್ ಕೊಡಬೇಕು ಸ್ಟೇಟಸ್ಸು. ಇಲ್ಲಿ HSN ಅಂತ ಕೊಡಿ, ಅಂದರೆ ಹಾಸನ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಕೊಡಿ. ಸರ್ಚ್ ಮಾಡಿದ್ರೆ ನಿಮಗೆ ಟೋಟಲ್ಲು 10 ಪೇಜಸ್ ಓಪನ್ ಆಗುತ್ತೆ. ಸೊ 10 ಪೇಜಸ್ ಮೀನ್ಸ್ ಒಂದು ಪೇಜಿಗೆ 10 ಸೈಟು, ಕೊನೆ ಸೈಟಲ್ಲಿ 9 ಸೈಟು, 99 ಸೈಟ್ ಆಪ್ಷನ್ಗೆ ಬಂದಿದೆ. ಓಕೆ, ಸೊ ನೀವು ಇಲ್ಲಿ ಟೈಟಲಲ್ಲಿ ಹೋಗಿ ನೀವು ಯಾವ ಸೈಟಿಗೆ ಹಾಕ್ತಾ ಇದ್ದೀರ ಅದನ್ನು ಹುಡುಕಿಬಿಟ್ಟು ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ. ಈಗ ನಾನೇನೋ ಇದು ಒಂದು ಸೈಟ್ ನಂಬರ್ 5615, ಮೋಸ್ಟ್ಲಿ ಇದು ನಿಮಗೆ ಕಾಣ್ತಾ ಇದೆ ಅನ್ಕೊಂತೀನಿ. ಓಕೆ, ಝೂಮ್ ಮಾಡಿ 5615 ಹಾಕ್ತಾ ಇದ್ರೆ ಇಲ್ಲಿ ನೋಡಿ, ಇದು ಮೋರ್ ಡೀಟೇಲ್ಸ್ ಅಂದರೆ ಇದರಲ್ಲಿ ನಿಮಗೆ ಡೇಟ್ಸ್ ಏನಿದೆ ಇಲ್ಲಿ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ ನಾನೇನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಆಪ್ಷನ್ ಡೀಟೇಲ್ಸು, ಕಾಂಟ್ಯಾಕ್ಟ್ ಡೀಟೇಲ್ಸು, ಇಲ್ಲಿಂದ ಡೌನ್ಲೋಡ್ ಮಾಡಿ. ಓಕೆನಾ, ಸ್ವಲ್ಪ ಕೆಳಗಡೆ ಬಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ಇಲ್ಲೇ ಹಾಕಿರ್ತಾರೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಬಿಡಿ.
ಓಕೆ, ಸೊ ಒಂದೊಂದಕ್ಕೆ ಮಿಸ್ ಆಗಿರುತ್ತೆ. ಇಲ್ಲಿ ನೋಡಿ, ಇದು ಯಾವುದಕ್ಕೂ ನೋಟಿಫಿಕೇಶನ್ ಹಾಕಿಲ್ಲ. ಓಕೆ, ನಾನು ಬೇರೆ ಪೇಜಲ್ಲಿ ಹೋಗಿ ತೋರಿಸ್ತೀನಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದರೆ ನಾನು ಎಲ್ಲಿಂದ ಡೌನ್ಲೋಡ್ ಮಾಡಿದೆ, ಯಾವ ಇದರಲ್ಲಿ ಮಾಡಿದೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಎಲ್ಲೋ ಒಂದು ಕಡೆ ಇದೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಷ್ಟೇ ಇದೆ ಒಂದೊಂದರಲ್ಲಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಓಕೆ, ನೋ ಪ್ರಾಬ್ಲಮ್, ನಾನು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಬಟ್ ಒಂದಲ್ಲ ಒಂದರಲ್ಲಿ ಇದ್ದೇ ಇದೆ. ಸೊ ಅದಾದಮೇಲೆ ನೀವು ಈ 3 ಪಾಯಿಂಟ್ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಕೊನೆಯದೇನಿದೆಯಲ್ಲ, ಸಬ್ಮಿಟ್ ಇಂಟ್ರೆಸ್ಟ್ ಪಾರ್ಟಿಸಿಪೇಷನ್ ಬಿಟ್, ಇಲ್ಲಿ ಕ್ಲಿಕ್ ಮಾಡಿ. ಸೊ ಅವಾಗ ಏನಾಗುತ್ತೆ, ನೀವು ಸಬ್ಮಿಟ್ ಇಂಟ್ರೆಸ್ಟ್ಗೆ ಇಲ್ಲಿ ಹೋಗುತ್ತೆ. ಸೊ ಇದರಲ್ಲಿ 5 ಸ್ಟೆಪ್ ಇದೆ ಗೈಸ್, ಅರ್ಥ ಮಾಡ್ಕೊಳ್ಳಿ, ತುಂಬ ಸಿಂಪಲ್ಲು. ಫೀಸ್ ಮೇಲೆ ಕ್ಲಿಕ್ ಮಾಡಿ ಫೀಸನ್ನು ಪೇಮೆಂಟ್ ಮಾಡಿದ್ರೆ ಅದು ಗ್ರೀನ್ ಆಗುತ್ತೆ. ಓಕೆ, ಬ್ಯಾಕ್ ಬಂದ್ಬಿಟ್ಟು EMD ಅಮೌಂಟ್ ಮೇಲೆ ಹೋದ್ರೆ 1,50,000 50,000 EMD ಇದೆಯಲ್ಲ, ಅದನ್ನ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, OTC, ವ್ಯಾಲೆಟು, NEFT ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೋ ಪೇ ಮಾಡಿ ವಾಪಸ್ ಬಂದರೆ ಅದು ಕೂಡ ಗ್ರೀನ್ ಆಗುತ್ತೆ. ಥರ್ಡು ಜನರಲ್ ಕಂಡೀಷನ್ ಏನಿಲ್ಲ, ಸುಮ್ಮನೆ ಎಸ್ ಅಂತ ಹಾಕೋದು, ಸೇವ್ ಅಂತ ಸಬ್ಮಿಟ್ ಮಾಡೋದು, ಮತ್ತೆ ವಾಪಸ್ ಅಲ್ಲಿ ಬಂದರೆ ಗ್ರೀನ್ ಆಗುತ್ತೆ. ಸೊ ನಾನು ಯಾವುದು ಫೀಸ್ ಪೇ ಮಾಡ್ತಾ ಇಲ್ಲ, ಇದು ಜಸ್ಟ್ ಎಕ್ಸಾಂಪಲ್ ಆಗಿರೋದ್ರಿಂದ ಫೀಸ್ ಗ್ರೀನ್ ಆಗುತ್ತೆ, ಪೇಮೆಂಟ್ ಗ್ರೀನ್ ಆಗುತ್ತೆ, ಕಂಡೀಷನ್ ಗ್ರೀನ್ ಆಗುತ್ತೆ. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ಗೆ ಹೋಗಿ ನೀವು ಇಲ್ಲಿ ಆಧಾರ್ಗೆ ಆಧಾರು, ಪ್ಯಾನ್ ಕಾರ್ಡ್ಗೆ ಪ್ಯಾನ್ ಕಾರ್ಡು ಬ್ರೌಸ್ ಮಾಡಿ. ಅದರ್ ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ಕಾಂಟ್ಯಾಕ್ಟ್ ಡೀಟೇಲ್ಸು ಇಲ್ಲಿ 3 ಪೇಜನ್ನು ಹಾಕಿಬಿಟ್ಟು ಮತ್ತೆ ಸೇವ್ ಅಂಡ್ ಕಂಟಿನ್ಯೂ ಮಾಡಿ ಹೊರಗಡೆ ಬಂದರೆ ಅದು ಕೂಡ ಗ್ರೀನ್ ಆಗುತ್ತೆ. ಕೊನೆಯಲ್ಲಿ ಡಿಕ್ಲರೇಷನ್ ನಿಕ್ ನೇಮ್ ಸುಮ್ಮನೆ ಏನೋ ಒಂದು ಕೊಟ್ಬಿಟ್ಟು ಅಗ್ರಿ ಅಂತ ಹಾಕಿ, ಸಿಂಪಲ್ ಡಿಜಿಟಲ್ ಕೊಟ್ಬಿಟ್ಟು ಅಗ್ರಿ ಅಂತ ಕ್ಲಿಕ್ ಮಾಡಿಬಿಟ್ರೆ ಮುಗೀತು. ಸೊ ನಿಮ್ಮದು ಕ್ಲೋಸ್ ಆಗಿಬಿಡುತ್ತೆ. ಎಲ್ಲ ಗ್ರೀನ್ ಆದಮೇಲೆ ಬಿಡ್ ಸಬ್ಮಿಟ್, ಇಲ್ಲಿ ಸಬ್ಮಿಟ್ ಬಿಡ್ ಅಂತ ಬರುತ್ತೆ, ಸಬ್ಮಿಟ್ ಮಾಡಿಬಿಟ್ರೆ ನೀವು ಆಕ್ಷನ್ ಮ್ಯಾನೇಜ್ಮೆಂಟಲ್ಲಿ, ಓಕೆ, ಮೈ ಆಕ್ಷನ್ ಪಾರ್ಟಿಸಿಪೇಷನಲ್ಲಿ ಇಲ್ಲಿ ಬಂದರೆ ಅದು ಬಿಡ್ ಸಬ್ಮಿಟ್. ನೋಡಿ, ನಾನು ಪ್ರೀವಿಯಸ್ಲಿ ನಾನೇ ಕೆಲವೊಂದು ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿದ್ದೆ. ಎಲ್ಲಿ ಮೊನ್ನೆ ಧಾರವಾಡದಲ್ಲಿ 2-3 ತಿಂಗಳಿಂದ ಆಗಿತ್ತಲ್ಲ, ಲಾಸ್ಟ್ ಇಯರ್ ಅದೇ. ಸೊ ಅವಾಗ ನಾನು ಪಾರ್ಟಿಸಿಪೇಟ್ ಮಾಡಿದಾಗ ಸ್ಟೇಟಸ್ ಬಿಡ್ ಸಬ್ಮಿಟೆಡ್ ಅಂತ ಬಂದಿತ್ತು. ಬಟ್ ಈಗ ನಾನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಕ್ಲಿಕ್ ಮಾಡಿದೆ, ಬಟ್ ಫುಲ್ ಮಾಡಿಲ್ಲ, ಮಾಡೋದು ಇಲ್ಲ. ಎಕ್ಸಾಂಪಲ್ ಕೊಟ್ಟಾಗ ಇನ್ನು ಇದಕ್ಕೆ ನಾನು ಕಂಪ್ಲೀಟ್ ಮಾಡಲಿಕ್ಕೆ ಇನ್ನೂ 15 ದಿವಸ ಟೈಮ್ ಇದೆ ಅಂತ ಹೇಳ್ತಾ ಇದೆ. ಸೊ ಎಲ್ಲ ನೀವು ವಿತಿನ್ ಎ ಟೈಮ್ ಪೀರಿಯಡಲ್ಲಿ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಆಮೇಲೆ ಲೈವ್ ಆಕ್ಷನ್ ಹೆಂಗಿರುತ್ತೆ ಅಂತ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ. ನೀವು ಲೈವ್ ಆಕ್ಷನ್ ಯಾವಾಗ ಇದೆಯಲ್ಲ, ಇದರ ನೋಡಿ, ಈ ನೋಟಿಫಿಕೇಶನ್ ನೀವು ನೋಡಿದ್ರೆ ಅವರು ಲೈವ್ ಹೇಳೋದು ಯಾವಾಗ, ಫಾರ್ ಎಕ್ಸಾಂಪಲ್ಲು ಕೊನೆಯ ದಿನಾಂಕ 17ನೇ ತಾರೀಕು 5 ಗಂಟೆ, ಅದಾದಮೇಲೆ ಲೈವ್ ಸ್ಟಾರ್ಟ್ ಆಗುತ್ತೆ. ಸೈಟ್ ನಂಬರ್ 1 to 33 ವರ್ಗು ಈ ಹರಾಜು ಮುಕ್ತಾಯಗಳು ಕೊನೆಯ ದಿನಾಂಕ 21ನೇ ತಾರೀಕು ಸಂಜೆ 5 ಗಂಟೆಗೆ ಅಂತ. ಸೊ ಫಸ್ಟ್ ಸೆಟ್ ಆಫ್ 33 ಸೈಟು ಮುಗಿಯೋದು 21ನೇ ತಾರೀಕು. ನೀವು 17ರಿಂದ 21ನೇ ತಾರೀಕು ಈ KBPL ಲಾಗಿನ್ ಮಾಡಿ ಈ ಲೈವ್ ಆಕ್ಷನ್ ಸಬ್ಮಿಟಿಗೆ ಬಂದರೆ ಅದು ಆ ಸೈಟ್ ನೀವು ಅಪ್ಲಿಕೇಶನ್ ಹಾಕಿರೋದು ಇಲ್ಲಿ ಲೈವ್ ಇರುತ್ತೆ. ಇಲ್ಲೆಲ್ಲ ಬಿಡ್ಡಿಂಗ್ ಹೆಂಗೆ ಮಾಡೋದು ಎಲ್ಲ ಡೇಟಾ ಇರುತ್ತೆ. ಸಿಮಿಲರಿಟಿ ಇದೇ ಪ್ಯಾಟ್ರನ್ನಲ್ಲಿ ಬಂದು ಬಿದ್ದಿರುತ್ತೆ. ಒಂದು ಬಿಡ್ ಮಾಡೋಕೆ ಒಂದು ಬಟನ್ ಇರುತ್ತೆ, ತುಂಬ ಈಸಿಯಾಗಿರುತ್ತೆ. ಓಕೆ, ಸೊ ಈಗ ನಾನು ಯಾವುದಾದ್ರೂ ಒಂದು ಸೈಟ್ ಕ್ರಾಸ್ ಚೆಕ್ ಮಾಡ್ತೀನಿ. ಓಕೆ, ಸೊ ಸೈಟ್ ನಂಬರ್ 1 ನೋಡ್ಬಿಡೋಣ. ಸೈಟ್ ನಂಬರ್ 1 ನನಗನ್ಸಿದ ಮಟ್ಟಿಗೆ ಲಾಸ್ಟ್ ಟೈಮ್ ಬಂದಾಗಲೂ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ. ಈ ಸಲನೂ ಕೂಡ ಇದನ್ನು ತಿಳಿಸ್ಕೊಡ್ತೀನಿ. ಸಮ್ವೇರ್ ಇನ್ ದ ಕಾರ್ನರ್ ಇಲ್ಲಿದೆ ನೋಡಿ. ಈ ಮ್ಯಾಪ್ ನಾನೇನು ತೋರಿಸ್ತಾ ಇದ್ದೆ, ಟಾಪ್ ಇಸ್ ಅ ನಾರ್ತ್, ನನ್ನ ರೈಟ್ ಸೈಡ್ ಬರೋದು ಈಸ್ಟು. ಜಸ್ಟ್ ನಿಮ್ಗೆ ಇನ್ಫಾರ್ಮೇಷನು, ಲೈಕ್ ಇದು ಈಸ್ಟು, ಇದು ನಾರ್ತು, ಇದು ವೆಸ್ಟು, ಇದು ವೆಸ್ಟು, ಇದು ಸೌತ್. ಓಕೆ, ಸೈಟ್ ನಂಬರ್ 1 ತುಂಬ ದಿವಸದಿಂದ ಇದೆ, ಅದನ್ನು ಯಾರು ತೊಗೊತಾ ಇಲ್ಲ. ಈ ಸಲನೂ ಐ ಆಮ್ ನಾಟ್ ಶೂರ್ ಪಾರ್ಟಿಸಿಪೇಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇದಕ್ಕೆ ಯಾಕೆ ಯಾರೋ ತೊಗೊತಾ ಇಲ್ಲ ನಾನು ಹೇಳ್ತೀನಿ ನೋಡಿ. ಸೈಟ್ ನಂಬರ್ 1 ಅವ್ರು ಹೇಳಿದೇನು ಸೌತ್ ಈಸ್ಟ್ ಕಾರ್ನರ್ ಸೈಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಇದು ಈಸ್ಟ್ ಫೇಸಿಂಗ್, ಇದು ಸೌತ್ ಫೇಸಿಂಗ್, ಇದು ವೆಸ್ಟ್ ಫೇಸಿಂಗ್, ಇದು ನಾರ್ತ್ ಫೇಸಿಂಗ್. ಇದು ಸೈಟ್ ನಂಬರ್ 1. ಇದು ರೈಲ್ವೆ ಟ್ರ್ಯಾಕಿಗೆ ಹತ್ತಿರದಲ್ಲಿದೆ. ಬಿಕಾಸ್ ಆಫ್ ದಾಟ್ ಓನ್ಲಿ ನನಗನ್ಸಿದ ಮಟ್ಟಿಗೆ ತುಂಬ ಜನ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇವನ್ ನಾವು ಗೂಗಲ್ ಇಮೇಜಲ್ಲಿ ಕೂಡ ಹೋಗಿ ತೋರಿಸ್ತೀನಿ ನಿಮಗೆ, ಮ್ಯಾಪಲ್ಲಿನೂ ಕೂಡ SMK ಲೇಔಟಲ್ಲಿ. ಸೊ ನಿಮಗೆ ಎಕ್ಸಾಕ್ಟ್ಲಿ ತೋರಿಸ್ಬೇಕಂತಂದರೆ ಪಾರ್ಕ್ ನಂಬರ್ 10 ಪಕ್ಕದಲ್ಲಿರುವಂತಹ ಸೈಟ್ ಇದು. ಐ ಥಿಂಕ್ ಇದು ಬರುತ್ತೆ ನೋಡಿ. ಲೈವ್ ಇಮೇಜ್ ಇಲ್ಲ, ಬಟ್ ನಾನೇನು ಚೆಕ್ ಇನ್ ಮಾಡಿದ್ದಿಲ್ಲ ಇದೇ ಇಮೇಜು. ಬಟ್ ನೀವು ಝೂಮ್ ಔಟ್ ಮಾಡಿದ್ರೆ ಇಲ್ಲಿ ಸಪ್ರೇಟಾಗಿ ಪಾರ್ಕ್ ಬಿಟ್ಟಿದ್ದಾರೆ. ಅದಾದಮೇಲೆ ರೈಲ್ವೆ ಟ್ರ್ಯಾಕ್ ಇದೆ. ರೈಲ್ವೆ ಟ್ರ್ಯಾಕಿಗೂ ಇಲ್ಲಿಗೂ 100-150 ಅಡಿ ಡಿಫ್ರೆನ್ಸ್ ಇದೆ. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಈ ಸೈಟ್ ನಂಬರ್ ಹಿಂದೆ ಆಲ್ರೆಡಿ ತುಂಬ ಜನ ಮನೆ ಕಟ್ಟಿದ್ದಾರೆ. ಓಕೆ, ಮುಂದೆ ಆಮೇಲೆ ಈ ಸೈಟ್ಗೆ ನಿಮಗೆ ಮುಂದೆ ಒಂದು ಪಾರ್ಕ್ ಇದೆ, ಪಾರ್ಕ್ ನಂಬರ್ 10.
ಅಂದರೆ ನಿಮ್ಗೆ ಆಪೋಸಿಟಲ್ಲಿ ಯಾವುದೋ ಮನೆ ಗಿನೆ ಏನೂ ಬರಲ್ಲ. ಈಸ್ಟ್ ಫೇಸಿಂಗ್ ಮತ್ತು ಸೌತ್ ಫೇಸಿಂಗ್ ಇದೆ. ಎಸ್, ಬಟ್ ರೈಲ್ವೆ ಟ್ರ್ಯಾಕ್ ಹತ್ತಿರದಲ್ಲಿದೆ. ಈ ಥರ ನೀವು ಅರ್ಥ ಮಾಡ್ಕೋಬೇಕು. ವಿತಿನ್ 100 ಮೀಟ್ರಲ್ಲಿ ತುಂಬ ಮನೆಗಳಿದೆ. ಓಕೆ, ಇದು ಸೈಟ್ ನಂಬರ್ 1. ಈ ಥರ ನೀವು ಕ್ರಾಸ್ ಚೆಕ್ ಮಾಡಬೇಕು. ಸೊ ಅವ್ರು ಕೊಟ್ಟಿರೋದು ಡೀಟೇಲ್ಸು ನಾವು ಕ್ರಾಸ್ ಚೆಕ್ ಮಾಡ್ತಾ ಇರೋದು ಇದರಲ್ಲಿ ಮ್ಯಾಚ್ ಆಗ್ತಾ ಇದೆ ಅಂತ ಅರ್ಥ ಆಯಿತು. ಸೊ ನಾವು ಇನ್ನೊಂದು ಯಾವುದಾದ್ರು ಸೈಟ್ ನೋಡೋಣ. ನೆಕ್ಸ್ಟ್ ಹೋಗ್ಬಿಟ್ಟು 6347 ನೋಡೋಣ. 6347 ಮೇನ್ ರೋಡಲ್ಲಿ ಬರುವಂಥ ಸೈಟ್. 6347 ಎಸ್. ಸೊ ನಾನು ಹೇಳಿಲ್ವಾ, 6347 ಟೋಟಲ್ ಬಂದ್ಬಿಟ್ಟು 9,000 ಅಡಿ, 3 ಕೋಟಿ ಪ್ರೈಸ್. ಇದು ಮೇನ್ ರೋಡಲ್ಲಿ, ಅರಸೀಕೆರೆ ಮೇನ್ ರೋಡಲ್ಲೇ ಬರುತ್ತೆ. ಸೊ ನೀವು ಎಕ್ಸಾಕ್ಟ್ಲಿ ಈ ಸೈಟನ್ನು ಕೂಡ ಗೂಗಲ್ ಇಮೇಜಲ್ಲಿ ನೋಡ್ಬೇಕಂದ್ರೆ ಸ್ಟೇಡಿಯಂ ಆಪೋಸಿಟ್ ಬರುತ್ತೆ. ಓಕೆ, ಸೊ ಈ ಎಂಟ್ರಿಗಿನ ಮೊದಲೇ ಬರುತ್ತೆ. ಸೊ ನಾನು ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತೇಳಿ. ಸ್ಟೇಡಿಯಂ ಜಾಗ ಇದೇ ನೀವು ಕಾಣ್ತಾ ಇದ್ರಲ್ಲ, ಇದು ಸ್ಟೇಡಿಯಂ ಬಿಟ್ಟಿರೋ ಜಾಗ. ಸೊ ಈ ಎರಡೂ ರೋಡ್ ಮಧ್ಯದಲ್ಲಿ ಸ್ವಲ್ಪ ಇಲ್ಲಿ ಬರುತ್ತೆ. ಐ ಥಿಂಕ್ ಇದು ನೀವು ಗೂಗಲ್ ಇಮೇಜ್ಗೆ ಹೋದರೆ ಈ ಅರಸೀಕೆರೆ ಮೇನ್ ರೋಡಲ್ಲಿ ಇದು ಸ್ಟೇಡಿಯಂಗೆ ಬಿಟ್ಟಿರೋ ಜಾಗ. ಓಕೆ, ಈ ಏನು ಶೆಡ್ ಇದೆಯಲ್ಲ, ಈ ಶೆಡ್ಡಿಂದ ಹಿಂದೆ ಇಲ್ಲಿ ಬರೋದು ಇದೇ ಸೈಟು, ಈ ಮೇನ್ ರೋಡಲ್ಲಿ ಬರೋ ಸೈಟ್ ಇದು. ಓಕೆ, ಇಷ್ಟು ಲೆವೆಲ್ಗೆ ಕನ್ಫರ್ಮೇಷನ್ ಕೊಡಬಲ್ಲೆ ನಾನು ನಿಮಗೆ. ಓಕೆ, ಸೊ ನೆಕ್ಸ್ಟ್ ನಾವು ಯಾವ್ದು ನೋಡೋಣ ಅಂತಂದರೆ ಯಾವುದಾದ್ರೂ 18 ಸೀರೀಸ್ ನೋಡೋಣ. 1881. ಸೊ 1881 ನೋಡಬೇಕಂದ್ರೆ ನಾವು ಮತ್ತೆ ವಾಪಸ್ ಹೋಗಬೇಕು. 1881 ಬೇಡ, 3601 ನೋಡೋಣ. 3601 It will take 1 minute. Just give me. Sorry for the delay. 36. Oh, 688861 41 3601. ಓ, ಇಲ್ಲಿ ಬರುತ್ತೆ. ಸೊ ಇದೆಲ್ಲ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ? ಇಲ್ಲೊಂದು ಊರಿದೆ, ಆ ಊರನ್ನು ತೋರಿಸ್ಬಿಡ್ತೀನಿ ನೋಡಿ. ಇದೇ ಲೇಔಟಲ್ಲಿ ಒಂದು ಊರಿದೆ, ಎಕ್ಸಾಕ್ಟ್ಲಿ ಇದೆ ನೋಡಿ. ಇಲ್ಲೊಂದು ಚಿಕ್ಕದಾಗಿ ಊರಿದೆ. ಊರು ಸುತ್ತನೂ ಕೂಡ ಲೇಔಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಯಾವುದೇ ಥರ ಡಿಸ್ಟರ್ಬ್ ಮಾಡ್ದಂಗೆ. ಸೊ ಈ ಲೆಫ್ಟಲ್ಲಿ ಆ ಸೈಡ್ ಬರುತ್ತೆ. 36 ಸೀರೀಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ಈ ಸೀರೀಸ್ಗಳು ಒಂದೊಂದು ಕಡೆ ಒಂದೊಂದು ಸೀರೀಸ್ ಎಲ್ಲ ಬರುತ್ತೆ. ಈ ಥರ ನೀವು ನೋಡಿಕೊಂಡು ಕ್ರಾಸ್ ಚೆಕ್ ಮಾಡಿ ಪಾರ್ಟಿಸಿಪೇಟ್ ಮಾಡಬೇಕು. ಐ ಥಿಂಕ್ ಐ ಎಕ್ಸ್ಪ್ಲೈನ್ಡ್ ಯು ಮ್ಯಾಪಲ್ಲಿ ಹೆಂಗೆ ಚೆಕ್ ಮಾಡ್ಕೋಬೇಕು, SMK ಲೇಔಟು ಮ್ಯಾಪನ್ನು ಹೆಂಗೆ ಚೆಕ್ ಮಾಡ್ಕೋಬೇಕು, ಏನೇನು ಬೆಳವಣಿಗೆ ಇದೆ, ಯಾವ ಥರ ರಿಯಲ್ ಆ್ಯಸ್ ಆಫ್ ಟುಡೇ ಯಾವ ಥರ ಕಾಣ್ತಾ ಇದೆ ಗೂಗಲಲ್ಲಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೆಂಗೆ ಫಿಲ್ ಮಾಡಬೇಕು, ನೋಟಿಫಿಕೇಶನ್ ಹೆಂಗೆ ಅರ್ಥ ಮಾಡ್ಕೋಬೇಕು, KPPಯಲ್ಲೂ ಕೂಡ ಯಾವ ಥರ ಬಿಡ್ಡಿಂಗನ್ನು ಪೇಮೆಂಟ್ ಮಾಡಬೇಕು, ಅದನ್ನು ಕೂಡ ಎಲ್ಲ ಹೇಳಿದ್ದೀನಿ. ಸೊ ಇಲ್ಲಿವರೆಗೂ ನನ್ನ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ರಿವ್ಯೂ? ಮತ್ತೇನಾದರೂ ಕ್ವಶನ್ಸ್ ಇದ್ದರೆ ಒಂದು ಕ್ವಶನ್ ಹಾಕಿ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಸನ್ ನಿಮ್ಮ ನೆಟ್ವರ್ಕಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.